ಮದುವೆ ಯಾವಾಗ ಆಯ್ತು ಇವ್ರು ಸೋಫಿಯಾ ಮೇಡಮ್ ಮತ್ತು ತಾಜುದ್ದೀನ್ ಅವ್ರು? ಅವ್ರದ್ದು 2015 ಆಗಿದ್ರಿ ಮದುವೆ ಆಗಿತ್ತು ರೀ. ಈಗ ಜಮ್ಮು ಕಾಶ್ಮೀರದಾಗ 26 ಜನ ಪ್ರವಾಸಕ್ಕೆ ಹೋಗಿದ್ರು. ಹೌದು ಸರ್. ಆ ಸಂದರ್ಭದಾಗ ಗುಂಡಿಕ್ಕೆ ಪ್ರವಾಸಿಗರನ್ನೆಲ್ಲ ಗುಂಡಿಗೆ ಕೊಲೆ ಮಾಡಿದ್ರು. ಆ ಪ್ರತಿಕಾರ ತೀರ್ಸ್ಕೋಬೇಕಂತ ಆಗ್ರಹ ಕೂಡ ಭಾಳ ಇತ್ತು. ಈಗ ಆಗಿರುವಂಥದ್ದು ಭಾರತೀಯಾಗಿ ನಿಮಗೆ ಎಷ್ಟು ಹೆಮ್ಮೆ ಇದೆ? ನಮ್ಗೆ ಒಂಥರ ಹೆಮ್ಮೆ ಅಷ್ಟೇ ಅಲ್ರಿ, ನಮಗೆ ಒಂಥರ ಖುಷಿಯಾಗಿ ಹಬ್ಬ ಆದಂಗೆ ಆತ್ರಿ. ಯಾಕಂದ್ರೆ ನಮ್ಮ ಮಕ್ಕಳು ಅಲ್ಲಿ ಹೋಗಿ ಅವ್ರ ಪ್ರತೀಕಾರವನ್ನು ತೀರಿಸ್ಕೊಂಡು ಬಿಟ್ರಲ್ಲ ಅಂತ ಒಂಥರ ನಮಗೂ ಒಂದು ಇದು ಅಭಿಮಾನ ಅನಿಸ್ರಿ. ಹೆಮ್ಮೆಯಿಂದ ಇವತ್ತು ಮುಂಜಾನೆಯಿಂದ ಅದರ ಆಗತ್ತೀವಿ. ಈಗ ಕೊನೆಯದಾಗಿ ಮಾತಾಡಿದ್ದ ಮಗ ಸೊಸಿ ಮಗ ನಿನ್ನೆ ರಾತ್ರಿ ಮಾತಾಡಿದ್ರಿ. ಅವ ಝಾನ್ಸಿ ಆಗದಾನ್ರಿ. ಅವ ಝಾನ್ಸಿ ಪೋಸ್ಟಿಂಗ್ ಆಗಿತ್ರಿ. ಅವ ಸೊಸಿ ಎಲ್ಲಿದಾರೆ? ಸೊಸಿ ದಿಲ್ಲಿ ಆಗದಲ್ರಿ. ಡೆಲ್ಲಿ ಒಳಗೆ ಇದು ಅದಾಗಿಂದ ದಿಲ್ಲಿ ಆಗದಲ್ರಿ. ಎಷ್ಟು ಜನ ಮಕ್ಕಳ್ರಿ ಅವ್ರು? ಅವ್ರಿಗೆ ಒಂದ ಮಗ ರೀ. ಬಟ್ ನಿನ್ನೆ ಆಗಿದ್ದೆಲ್ಲ ಖುಷಿ ಐತಿ ಒಟ್ಟು ಅವ್ರು ನೀವು ಅದ ಮೊದಲು ಏನಾರ ಹೇಳಿದ್ರ ನಿಮ್ಗೆ ಹಿಂಗ ಏನೂ ಇಲ್ಲ ಏನೂ ಇಲ್ಲ. ನೀವು ನೋಡ್ಕೊಳ್ಳಿ ಏಕದಮ್ ಖುಷಿ ಅನ್ನಿಸ್ತದೆ. ಈಗೆಲ್ಲ ಈಗ ಸಾಂಬಳಿ ಎಲ್ಲ ಕರೆದು ಮಾತಾಡ್ಸತ್ತಾರ ಅದ್ರ ಬಗ್ಗೆ ಎಲ್ಲರೂ ನನಗೆ ಗೌರವದಿಂದ ನೋಡತ್ತಾರೋ ಕರೀತಾರೋ. ನಮ್ಗೆ ಗೊತ್ತಿಲ್ಲಪ್ಪ ನಿನಗೆ, ಯಾಕಂದ್ರೆ ನನ್ನ ಜೀವನದಾಗ 9 ವರ್ಷ ಮಕ್ಕಳೇ ಇದ್ದಿರ್ಕಿಲ್ರಿ. ಇದಾರ ಥೋಡೆ ಮಂದಿ ಮಕ್ಕಳಿಗೆ ಅದಾವಲ್ಲೂ ಗೊತ್ತೂ ಇಲ್ಲ. ಈಗೆಲ್ಲರೂ ಅನ್ನತ್ತಾರ 3 ಗಂಡು ಮಕ್ಕಳಪ್ಪ ನಿನಗೆ ಅಂತ ಹೇಳಿ. ಅದೊಂಥರ ಹೆಮ್ಮೆ ಅನಿಸ್ತು. ನಾ ಭಾಳ ಆನಂದ ಆಗೋದು. ಆನಂತರ ಇವ್ರು ನೀವು ಸಾಹೇಬ್ರಲ್ಲಿ ಹೋದ್ರಲ್ಲ ಝಾನ್ಸಿ ಮಕ್ಕಳು, ನೀವು ಅವ್ರ ಜೊತೆ ಹೋಗಿದ್ರ? ನೀವು ಹೋಗಿದ್ದು ರೀ. ಇಲ್ಲಿಂದ ದೈವದಾರ ಮಂದಿನ ಕರ್ಕೊಂಡು ಹೋಗಿ ಅಲ್ಲಿ ಮದುವೆ ಮಾಡ್ಕೊಂಡು ಅಲ್ಲಿ ಒಂದು 4 ದಿವಸ ಇದ್ದು ಮದುವೆ ಮಾಡ್ಕೊಂಡು ಬಂದಿವಿ ರೀ. ಜಾಸ್ತಿ ಆಗಿ ಹೋಗಿ. ಲವ್ ಮ್ಯಾರೇಜ್ ಏನ್ರಿ? ಇಲ್ರಿ ಸರ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಆಯ್ತು ರೀ ಸರ್.